ಇಬ್ಬರಿಗೂ ಅವತ್ತು ಏನೋ ಹೇಳೋಗಿದ್ ಮಂಜಣ್ಣ ಇಬ್ಬರಿಗೂ ಬ್ರಾಂಚಸ್ ಕೌಂಟ್ ಮಾಡ್ರಿ ನೀವು ಎಷ್ಟಿದಾವ ಕೌಂಟ್ ಮಾಡ್ಕೊಳ್ರಿ ನೀವು ಹೊಡಿಲಿದ್ದಕ್ಕೆ ಎಷ್ಟಿದಾವ ಕೌಂಟ್ ಮಾಡ್ಕೊಳ್ಳಿ ಎಣೆಸ್ ಓದ್ನೇ ಇಲ್ಲ ಅವು 14 ಸಾಲ ನೀನು ಓದ್ತಪ್ಪ ಅಂದ್ರ ಅಷ್ಟು ಅಮೌಂಟ್ ನಾನು ಹಾಕಿ ಕೊಡ್ತೀನಿ. ಸೈಂಟಿಸ್ಟ್ ರೀ ಅದು ಕಂಡಿಡಿದಿರೋದು. ಆಮೇಲೆ ನಾನು MSc ಆಗ್ರಿ PhD ಮಾಡಿ ಡಾಕ್ಟ್ರು. ನಾವು ಇದ್ರಾಗೆ ಹುಟ್ಟು ಬೆಳೆದಿರೋರು ಅಗ್ರಿಕಲ್ಚರ್ ಓದಿ ರೈತರಿಗೆ ಇದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಫೀಡಿಂಗ್ ನೀಟಾಗಿ ಮಾಡೋದು. ಇದ್ರ ಒಂದು ಮ್ಯಾಗ ಬೆಳೆ ಅಂದ್ರೆ ಬೆಳೆಯೋದಲ್ಲ. ನಾವು ಮೊನ್ನೆ ಅವತ್ತು ಬಂದಾಗ ಏನು ಮಾಡಿದ್ರೆ ಇದೊಂದೇ ಬರ್ಕೊಟ್ಟಿಲ್ಲ, ಬೇರೆ ಏನು ಅವಶ್ಯಕತೆ ಇದೆ ರೋಗ ಇದ್ರೆ ರೋಗಕ್ಕ, ಆಮೇಲೆ ಗೊಬ್ಬರ ಏನು ಹಾಕ್ಬೇಕು, ಏನ್ ಬೇಕೋ ಅದು ಬರ್ತೀನಿ. ಹಂಗೆ ನಮ್ದೇ ಸೇಲ್ ಮಾಡ್ಕೊಂಡು ಹೋಗೋದಿಲ್ಲ. ನಮಗೇನಂದ್ರೆ ನಿಮಗೆ ಚಲೋ ಆಯ್ತಂದ್ರೆ ಇವತ್ತಲ್ಲಿ ಇದ್ರೆ ನಾಳೆ ನಮ್ಮನ್ನು ಕರಿತೀರಿ. ಈಗ ನಾನು ಇವತ್ತು ಒಂದಿನ ದಿನ ನೋಡ್ಕೋಬಾರ್ದು, ನಾನು ಫ್ಯೂಚರು ನೋಡ್ಕೋಬೇಕು. ಅದು ನನಗೆ ನಮ್ದ್ರಾಗ ಬಂದ್ರೆ ಅದು ಬೇರೆ ಬರ್ಕೊಟ್ರಿ ಹೆಂಗೀಗ ಎಷ್ಟು ದಿನ ಆಯ್ತು? ಈಗ 5 ದಿನ ಆಗ್ತದೆ. ಬಟ್ ಒಂದೇ ಸರಿಗೂ ಯಾವುದು ಆಗಲ್ಲ. ಕಂಟಿನ್ಯೂಸ್ ನಮ್ದು ಏನಪ್ಪ ಅಂದ್ರೆ ಕಾಸ್ಟ್ ಕಡಿಮೆ ಮಾಡಬೇಕು, ರಿಸಲ್ಟ್ ಬರುತ್ತೆ. ನಿಮಗೂ ರೊಕ್ಕ ಕಡಿಮೆ ಖರ್ಚಿರ್ಬೇಕು, ಅದ್ರದ್ದು ಫಲಿತಾಂಶ ಬೇಕು. ಈಗ 4 ಸಲ ಹೊಡೆಯೋದು ಒಂದೇ ಸಲ ಹೊಡೆಯೋಣ. ಆಮೇಲೆ ಇನ್ನೊಂದು ನಿಮಗೆ ಯಾವುದು ಒಂದೊಂದು ಟೈಮ್ನಾಗ ಹೊಡಿಬೇಕು ಅನ್ನೋದು ಗೊತ್ತಿರ್ತದೆ. ನಮ್ದು ಇದು ಈಗ ಏನೈತೆ 2 ತಿಂಗಳು 1 ಮುಕ್ಕಾಲು ದಿನ ಬ್ರಾಂಚಸ್ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅವ್ರಿಗೆ ನಾನು ಹೋದಾಗ ಮೂವರೆಗೂ ಅದೇ ಹೇಳೋಗಿನಿ. ಏನು ಹೇಳೋಗಿದ್ದೆ ಮಂಜಣ್ಣ? ಬ್ರಾಂಚಸ್ ಜಾಸ್ತಿ ಆಗ್ಬೇಕು. ನಿಮಗೆ ಒಂದು ಹೂವಿನ ಜಾಗ ಕಟ್ಕೊಬಿಟ್ರೆ ಅದು ಏನಾಗಿರುತ್ತೆ, ಹೀರಿ ಹೂವು ಡ್ರಾಪ್ ಆಗ್ತವೆ. ಇವಾಗ ಡ್ರಾಪ್ ಆಗಲ್ಲ. ಇವೇನಾದರೂ ಡ್ರಾಪ್ ಆದರೆ ನನಗೆ ಹೇಳ್ರಿ, ಯಾಕಂದರೆ ಅದರಲ್ಲಿ ನಾವು ಆ ಥರ ಕ್ವಾಂಟಿಟಿ ಕೊಟ್ಟಿರ್ತೀವಿ. ಆ ಹುಳನ ಪರ್ಸೆಂಟೇಜ್ ಕಡಿಮೆ ಮಾಡ್ಬೇಕು. ಅವಾಗ ಹೂವು ಏನಾದ್ರೆ ರಸ ಇರೋಕ್ಕಾಗಲ್ಲ. ರಸ ಇರುತ್ತೆ, ಸಣ್ಣ ಹುಳನ ಸಾಯ್ತು ಅದ್ರ ಕೊಟ್ಟಿವಲ್ಲ ಎಕ್ಸಾಮ್ ಅನ್ನೋದು ಹುಳನ ಸಾಯ್ತು. ಹುಳ ಐತಾ ಸಣ್ಣದು, ಅದನ್ನು ಸಾಯ್ತು ಮಾಡ್ತೀವಿ. ಹುಳನ ನಿಮಗೆ ಈಗ ಅದು ಗೊತ್ತಾಗಲ್ಲ ಸರ್. ಅದು ಹುಳ ರೀ ಒಂದು ಸರಿ ಹೊಡೆದ್ರೆ 15 ದಿನದವರೆಗೂ ಬರಲ್ಲ. ಅದು ಅದ ನನಗೆ ಒಳ್ಳೆ ಒಂದು ಸರಿ ಹೊಡೆದ್ರೆ ಬೋರರ್ ಜಾಸ್ತಿ ಇದ್ರೆ ನೀವು ಈ ಥರ ನನಗೆ ಕ್ವಶನ್ ಕೇಳಿದ್ರೆ ನನಗೆ ಹೆಲ್ಪ್ ಆಗ್ತದ. ಬೋರರ್ ಸ್ಟೇಜ್ ಜಾಸ್ತಿ ಇದ್ರೆ ಡೋಸೇಜ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅದಕ್ಕೆ ಸಣ್ಣ ಡೋಸೇಜ್ಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಈಗ ದೊಡ್ಡರಾದ್ಮೇಲೆ ನಾವು ಏನಾದರೂ ಬಂದರೆ ತಡ್ಕೊಳ್ತೀವಿ. ಸಣ್ಣ ಇದ್ದಾಗ ಸ್ವಲ್ಪ ಔಷಧಿ ಹಾಕಿದ್ರೆ ಸತ್ತು ಬಿಡ್ತಾವೆ. ಅದು ಹಂಗೆ. ಇದು ನೀವು ಲಾರ್ವಾ ಅಂತ ಹೇಳ್ತೀವಿ, ಇನ್ಸ್ಟಾರ್. ಸ್ವಲ್ಪ 5 ಇನ್ಸ್ಟಾರ್ ಬರ್ತಾವೆ. ಸಣ್ಣ ಇದ್ದವಾಗ ಇದು 1 ml ಹಾಕೊಂಡ್ರೆ ಸಾಕು. ಸ್ವಲ್ಪ ಮೀಡಿಯಮ್ ಇದ್ದಾವ 1.5. ಸ್ವಲ್ಪ ದೊಡ್ಡ ಇದ್ವು ಅಂದ್ರೆ ನೀವು ಹೇಳ್ದಂಗೆ 2 ml ಹಾಕಿ 2.5 ml ಹಾಕೊಳ್ರಿ. ನಿಮ್ಗೆ 15 ದಿನದವರೆಗೂ ಯಾವ ಔಷಧಿನೂ ಹೊಡೆಯೋದು ಬೇಕಾಗಿಲ್ಲ, ಅದು ಗ್ಯಾರಂಟಿ. ಇವಾಗ ಇವರೇ ಇವತ್ತು ಹೊಡೆದು ಎಷ್ಟು ದಿನ ಆಗೈತಲ್ಲ, ಈ 7 ಸಾಲಿಗೆ ನೀವು ಇನ್ನೂ ಹೊಡೆಯೋದು ಬೇಕಾಗಿಲ್ಲ. ಏನಾದ್ರೆ ನನ್ನ ಜವಾಬ್ದಾರಿ. ನಂದು ಹೆಂಗಪ್ಪ ಅಂದರೆ ಕಾಸ್ಟ್ ಉಳಿಬೇಕು. ನಿಮಗೆ ಬರೀ ವಾರದಾಗ ಒಂದ್ಸರಿ ಹೊಡಿತಾನೆ ಇರೋದು ಆಗಬಾರ್ದು. ನಿಮಗೆ ಒಂದು ಕಾಸ್ಟ್ ಉಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಬ್ರಾಂಚ್ ಬರ್ತಾ ಇರಬೇಕು. ಹೂವು ಎಲ್ಲ ನೋಡ್ರಿ, ಸ್ಮೂತ್ನೆಸ್ ನೋಡ್ರಿ. ಎಲ್ಲ ನೀವು ಅಲ್ಲಿ ಹೋಗಿ ನೋಡ್ರಿ, ಇದಕ್ಕೂ ನೋಡ್ರಿ ಎಲ್ಲ ಸ್ಮೂತ್ನೆಸ್ ಹೆಂಗಿದೆ. ಚೆನ್ನಾಗಿದೆ ತಾನೆ. ಅದು ಆಮೇಲೆ ಸ್ಪ್ರೇಯಿಂಗ್ಸ್ ಕಡಿಮೆ ಮಾಡಬೇಕು. ಸ್ಪ್ರೇಯಿಂಗ್ಸ್ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ನಾವು ಪ್ರಾಪರಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಳದ ಪರ್ಸೆಂಟೇಜ್ ಇದ್ದಾಗ ಇಮಿಡಿಯೇಟ್ಲಿ ಹೊಡೆದ್ಬಿಟ್ರೆ ಅದ್ರ ಪರ್ಸೆಂಟೇಜ್ ಕಮ್ಮಿ ಆದರೆ ಅದು ಎಗ್ಗಿಡಲ್ಲ. ಎಗ್ ಜಾಸ್ತಿ ಇಟ್ಕೊಂತ ಹೋದಂಗೆಲ್ಲ ನೀವು ಸರಿಗಾದ ಕೆಮಿಕಲ್ ಹೊಡಿಲಿಲ್ಲ ಅಂದರೆ ಅದು ಸಾಯಲ್ಲ. ಅವಾಗ ಏನಾಗುತ್ತೆ, ಹೆಚ್ಚಿಗೆ ಮರಿ ಇಡುತ್ತೆ. ಮರಿ ಇಟ್ಟಾಗ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ನೋಡಿದ್ರೆ ಮುದುರು ಹಿಂಗಾಗ್ಬಿಡ್ತಾವೆ. ಎಲೆ ಭಾಳ ಮುದುರು ಆಗ್ತಾವೆ. ಹಿಂಗೆ ಮುದುರು ಆಗ್ಬಿಡ್ತಾವೆ. ಇಲ್ಲ ಇವ್ರಿಗೆ ತೋರಿಸಿದ್ರಲ್ಲ ಕೆಳ ಮುದುರು ಆಗುತ್ತೆ. ಮ್ಯಾಲೆ ಮುದುರು ಅಲ್ಲ ಕೆಳ ಮುದುರು, ಹಿಂಗೆ ಕೆಳಗೆ ಮುದುರು ಇರ್ತೀವಿ. ಅದು ಮೈಟ್ಸ್. ಅದು ಅದರಿಂದನೂ ಎಲ್ಲ ಡ್ರಾಪ್ ಆಗ್ತಾವೆ. ಆಮೇಲೆ ಗಿಡ ಬೆಳವಣಿಗೆ ಬರೋಲ್ಲ. ಈಗ ನೋಡ್ರಿ, ಈಗ ಇನ್ನೂ ಒಂದು ವಾರ ಬಿಟ್ಟು ನೋಡ್ರಿ, ಅದಕ್ಕೂ ನಿಮ್ಗೆ ಗುರ್ತಿಡಿಯೋಕ್ಕಾಗಲ್ಲ. ಇದು ಏರ್ಬಿಡ್ತೈತಿ. ಈಗ ಏರಿಸ್ಬಿಡ್ತೀನಿ. ಅಲ್ಲಿ ನಿಂತ್ಕೊಂಡಿದ್ರೆ ಹೈಟ್ ಬರ್ತೈತಿ. ಏನ್ರಿ ನಿಮ್ಗೆ ಡಿಫ್ರೆನ್ಸ್ ಕಾಣ್ತಾ ಇದೆ? ಅದು ಕೊಡ್ರಿ. ಅದಕ್ಕೆ ಫೀಡಿಂಗ್ ಜಾಸ್ತಿ ಸಿಗ್ತದೆ. ಇದ್ರಾಗ ಫೀಡಿಂಗ್ ಕಡಿಮೆ. ಇದು ನೋಡಿ, ಇನ್ನೊಂದೇನಂದರೆ ನಾನು ಯಾವತ್ತೂ ಕೂಡ ಕ್ವಾಲಿಟಿ ನನಗೆ 10 ರೂಪಾಯಿ ಉಳಿದಿದ್ರು ಇವತ್ತು ಚಲೋ ಆಯ್ತು ಅಂದರೆ ನಿಮಗೆ ಇಳುವರಿ ಬಂತು. ನೀವು ಇನ್ನೊಂದು 100 ರೂಪಾಯಿ ಖರ್ಚು ಮಾಡೋಕ್ಕೆ ಹೆಂಚಿರಲ್ಲ. ಈಗ ನಿಮಗೆ ರೈತರು ನಮ್ಮ ಹತ್ರ ಲಾಭ ಅಂತ ಇರಲ್ಲ. ಬೆಳೆಸ್ಬೇಕು, ದುಡಿಬೇಕಂತ ಲಾಭ ಸಿಗ್ತೈತೆ ಅಂತ ಗೊತ್ತಿರಲ್ಲ ಅಷ್ಟೇ.